ಓಂ ಶ್ರೀ ಗುರುಭ್ಯೋ ನಮಃ. ಪಾತಂಜಲ ಯೋಗ ಸೂತ್ರ ಸಮಾಧಿಪಾದ ಸೂತ್ರ 15. ದೃಷ್ಟಾನುಸ್ರವಿಕ ವಿಷಯ ವಿತೃಷ್ಣಶ್ಚ ವಶೀಕಾರ ಸಂಜ್ಞಾವೈರಾಗ್ಯಂ. ಪ್ರಸ್ತುತ ಸೂತ್ರದಲ್ಲಿ ದೃಷ್ಟ ಅಂತಂದರೆ ಐಹಿಕ, ಅನುಸ್ರವಿಕ ಅಂತಂದರೆ ಅಮುಸ್ಮಿಕ ವೇದಬೋಧಿತ ಸ್ವರ್ಗೀಯ, ವಿಷಯ ಅಂತಂದರೆ ಭೋಗ ವಿಷಯಗಳಲ್ಲಿ, ವೈತೃಷ್ಣಶ್ಚ ಅಂತಂದರೆ ವಿರಾಗ ಹೊಂದಿದ ಚಿತ್ತಕ್ಕೆ, ವಶೀಕಾರ ಸಂಜ್ಞಾ ವೈರಾಗ್ಯಂ ಅಂತಂದರೆ ವಶೀಕಾರ ಎಂಬ ವೈರಾಗ್ಯ ಲಭಿಸುತ್ತದೆ. ಇದು ಅಪರ ವೈರಾಗ್ಯ. ಅಂದರೆ ಈ ಲೋಕದ ಭೋಗ ವಿಷಯಗಳು ದೃಷ್ಟ ಅಂತಂದರೆ ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವಂಥವುಗಳು. ಉದಾಹರಣೆಗೆ ತೋಟ, ಮನೆ, ಬೆಳ್ಳಿ, ಬಂಗಾರ, ಕೀರ್ತಿ, ಪ್ರತಿಷ್ಠೆ, ಅಂತಸ್ತು, ಈ ಥರದವುಗಳು. ಅನುಸ್ರವಿಕ ಅಂತಂದರೆ ಕೇಳಿದ ಸ್ವರ್ಗೀಯ ಭೋಗ ವಿಷಯಗಳು. ಈಗ ನಾವು ಕೇಳ್ತೀವಲ್ಲ, ಆ ದೇವರ ಪೂಜೆ ಮಾಡಿದರೆ ಆ ಫಲ, ಈ ದೇವರ ಪೂಜೆ ಮಾಡಿದರೆ ಈ ಫಲ, ನಾವು ಬದುಕಿದಾಗ ಈ ರೀತಿ ನಡ್ಕೊಂಡ್ರೆ ಮುಂದೆ ಸ್ವರ್ಗದಲ್ಲಿ ಈ ಥರ ಅನುಕೂಲತೆಗಳು, ಈ ಥರ ಏನು ಭೋಗ ವಿಷಯಗಳಿದಾವಲ್ಲ, ಐಹಿಕ ಮತ್ತು ಸ್ವರ್ಗೀಯ, ಇವುಗಳಲ್ಲೇ ದೋಷ ಕಂಡು ಹೇಗೆ ಅಂತಂದರೆ ಈ ಭೋಗ ವಿಷಯಗಳನ್ನು ಗಳಿಸುವುದರಲ್ಲಿ ಮತ್ತು ಕಾಪಾಡೋದರಲ್ಲಿ, ಕೊನೆಗೆ ಅವು ಲಯವಾಗುವುದರಲ್ಲಿ ಪ್ರತಿ ಕ್ಷಣನೂ ದೋಷ ಆಗ್ತಾನೇ ಇರುತ್ತೆ. ಅದು ಹೇಗೆ ಇರಲಿ, ನಮ್ಮ ಪುಣ್ಯದ ಫಲ ಪ್ರತಿ ಕ್ಷಣನೂ ಕಡಿಮೆ ಆಗ್ತಾನೇ ಇರುತ್ತೆ. ಯಾವ ಥರ ಪ್ರತಿ ಕ್ಷಣ ಕಳೆದಾಗ ನಾವು ಸಾವಿನ ಹತ್ತಿರಕ್ಕೆ ಹೋಗ್ತೇವೋ, ಪ್ರತಿ ಒಂದು ಕ್ಷಣನೂ ನಾವು ಸಾವಿನ ಸಮೀಪಕ್ಕೆ ಹೋಗ್ತೀವೋ, ಆ ಥರ ಪ್ರತಿ ಕ್ಷಣ ಕಾಲ ಕಳೆದಾಗೆಲ್ಲ ನಮ್ಮ ಪುಣ್ಯದ ಫಲ ಕಡಿಮೆ ಆಗ್ತಾನೇ ಇರುತ್ತೆ. ಆ ನಮ್ಮ ಪುಣ್ಯ ಕಡಿಮೆ ಆದಂಗೆ ಈ ಯಾವುದೇ ಥರ ಭೋಗಗಳು ಲಯ ಆಗ್ತಾನೇ ಇರುತ್ತೆ. ಆದುದರಿಂದ ಈ ಭೋಗ ವಿಷಯಗಳು ಯಾವುದೂ ಶಾಶ್ವತವಾಗಿ ಅಲ್ಲ. ಈ ಭೋಗ ವಿಷಯಗಳಲ್ಲೇ ದೋಷ ಕಂಡು ವಿರಕ್ತಿ ತಾಳಿದರೆ ಅದು ವಶೀಕಾರ ವೈರಾಗ್ಯ. ಅಂತಂದರೆ ಈ ಥರ ವೈರಾಗ್ಯ ತಾಳಿದವನಿಗೆ ಎಲ್ಲ ವಿಷಯಗಳು ಆತನ ವಶವಾಗ್ತವೆ, ವಿನಃ ಅವನು ಯಾವ ವಿಷಯಗಳಿಗೆ ವಶವಾಗೋದಿಲ್ಲ. ಇದು ಅಪರ ವೈರಾಗ್ಯ. ಮುಂದಿನ ಸೂತ್ರದಲ್ಲಿ ಪರ ವೈರಾಗ್ಯದ ಬಗ್ಗೆ ನೋಡೋಣ. ಧನ್ಯವಾದಗಳು.